ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ದಿನನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಿಗ್ಗೆ 5 ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಶುಕ್ರವಾರದ ದಿನದ್ದು ವ್ಲಾಗ್ ಆಗಿರುತ್ತೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಮತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ನನ್ನ ಮಗಳೂ ಬೆಳಿಗ್ಗೆ 7 ಗಂಟೆಗೆಲ್ಲ ಹೋಗಬೇಕಾಗಿತ್ತು. ಅವ್ರ ಸ್ಕೂಲಿಂದ ಮೆಸೇಜ್ ಮಾಡಿದರು, ತಿಂಡಿ ತಿನ್ಕೊಬನ್ನಿ, ಇಲ್ಲ ಅಂತಂದರೆ ಲಂಚ್ ಬ್ಯಾಗ್ ತೊಗೊಂಡು ಬನ್ನಿ ಅಂತ. ಇವಳು ನಾನು ತಿಂಡಿನ ನಿಮ್ಮ ಮನೇಲೇ ತಿನ್ಕೊಂಡು ಹೋಗ್ತೀನಿ, ತೊಗೊಂಡೋಗಲ್ಲ ಅಂತ ಹೇಳಿದ್ಲು. ಅದಕ್ಕೆ ಬೇಗ ಬೇಗ ರೆಡಿ ಮಾಡಿಬಿಡೋದ ಅಂತ ಹೇಳ್ಬಿಟ್ಟು ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದು ಮೊದಲು ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕೋದು. ಆ ಕೆಲಸ ಒಂದು ಮುಗಿದ್ರೆ ನಾನು ಒಳಗಡೆ ಕೆಲಸ ಆರಾಮಾಗಿ ಮಾಡ್ಕೋಬೋದು. ನನಗೆ ಅಲ್ಲೇ ತೊಳೆಯೋದು ರಂಗೋಲಿ ಹಾಕೋದಕ್ಕೆ ನನಗೆ ಅರ್ಧ ಗಂಟೆ ಬೇಕಾಗುತ್ತೆ. ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಗೀಝರೆಲ್ಲ ಆನ್ ಮಾಡಿದ್ದೆ. ನೀರೆಲ್ಲ ಕಾದಿತ್ತಲ್ಲ ಅಂತ ಹೇಳ್ಬಿಟ್ಟು ಅವಳು ಎದ್ದೇಳಿಸ್ಬಿಟ್ಟು ಸ್ನಾನ ಮಾಡಿಸಿ ಅವಳು ರೆಡಿ ಆಗ್ತಾ ಇದ್ದಾಳೆ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಅವಳು ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಇಷ್ಟಪಡ್ತಾಳೆ, ಚಳಿ ಅಲ್ವಾ, ಅದಕ್ಕೆ ಬೇಗ ಬೇಗ ತಿನ್ನೋಕ್ಕೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವಳು ರೆಡಿ ಆಗೋ ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವಳು ರೆಡಿಯಾಗಿ ಬಂದಳು. ಅವಳಿಗೆ ಹಣೆಗೆ ಹಾಕ್ಕೊಟ್ಬಿಟ್ಟು ಇವಾಗ ತಲೆ ಬಾಚ್ತಾಯಿದ್ದೀನಿ. ಅವಳು ತಲೆ ಬಾಚಾದ್ಮೇಲೆ ಅವಳಿಗೆ ತಿಂಡಿ ಹಾಕ್ಕೊಟ್ರೆ ತಿಂತಾಳೆ. ಅಷ್ಟೊತ್ತವರೆಗೆ ನಾನು ಬೇರೆ ಕೆಲಸ ಎಲ್ಲನೂ ಮಾಡ್ಕೊಳ್ತೀನಿ. ನನ್ನ ಮಗನೂ ಇವತ್ತು ಎದ್ದಿಲ್ಲ, ಚಳಿ ಅಲ್ವಾ, ಅವನು ಮಲಗಿದ್ದಾನೆ. ಇವಾಗ ಚಳಿ ಇರೋದ್ರಿಂದ ಒಂದು 8 ಗಂಟೆವರೆಗೂ ಮಲ್ಕೋತಾನೆ. ಅಲ್ಲಿವರೆಗೆ ನಾನು ಕೆಲಸ ಎಲ್ಲನೂ ಮುಗಿಸ್ಕೋಬೋದು. 7 ಗಂಟೆಗೆ ವ್ಯಾನ್ ಬರುತ್ತೆ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದರು. ಇನ್ನೇನು 5 ನಿಮಿಷ ಇದೆ ಅಂತ ನನಗೆ ಅವಳು ಅವ್ರ ಅಪ್ಪನ ಜೊತೆ ಹೋದ್ಲು. ಇವಾಗ ರಗ್ಗು ದಿಂಬೆಲೂ ಮಡಚಿಡ್ತಾ ಇದ್ದೀನಿ. ದಿನ ಅವಳನ್ನೇ ಮಡಚಿಡ್ತಾ ಇದ್ದೆ. ಇವತ್ತು ಬೇಗ ಹೋಗಬೇಕಾಗಿತ್ತಲ್ಲ, ಅದಕ್ಕೆ ಅವಳು ಹಂಗೆ ಹೋದ್ಲು. ಇಲ್ಲ ಅಂತಂದರೆ ದಿನ ಅವಳನ್ನೇ ಎಲ್ಲನೂ ಮಾಡೋದು. ಅವಳು ಬೆಡ್ಶೀಟು ಚಾಪೆ ಎಲ್ಲನೂ ಅವಳೇ ಎತ್ತಿ ಇಟ್ಕೊಡ್ತಾಳೆ. ರಾತ್ರಿ ಎಲ್ಲ ನನ್ನ ಮಗ ಸ್ವಲ್ಪ ಸರಿಯಾಗಿ ನಿದ್ದೆ ಮಾಡಿಲ್ಲ, ನಮಗೂ ನಿದ್ದೆ ಇಲ್ಲ. ಅವನಿಗೆ ಕೋಲ್ಡು ಮತ್ತು ಕಾಫ್ ಆಗಿತ್ತು. ವೆದರು ಹಂಗೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಮನೇಲಿ ಔಷಧಿ ಇತ್ತಲ್ಲ ಅದನ್ನು ಹಾಕಿ ಮಲಗಿಸಿದ್ವಿ. ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಅನಿಸುತ್ತೆ, ಆವಾಗ ಸ್ವಲ್ಪ ಜ್ವರ ಬಂದಂಗಿತ್ತು. ಆವಾಗ್ಲೂ ಜ್ವರದ ಸಿರಪ್ನ ಕುಡಿಸ್ಬಿಟ್ಟು ಮಲಗಿಸ್ದೆ. ಬೆಳಗಾನ ಒದ್ದಾಡ್ತಿದ್ದ ಅವನು. ನಾವು ಹಂಗೆ ಅವನು ನಿದ್ದೆ ಮಾಡ್ತಾರೆ, ನಾವು ನಿದ್ದೆ ಮಾಡೋಕ್ಕಾಗಲ್ಲ ಅಲ್ವಾ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಸರಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕೆಲಸ ಎಲ್ಲನೂ ಮುಗಿಸ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಕಸ ಎಲ್ಲನೂ ನೀಟಾಗಿ ಗುಡಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಬಕೆಟ್ಗೆ ಅರಿಶಿನ ಮತ್ತು ಕಲ್ಲುಪ್ಪು 2 ಹಾಕ್ಬಿಟ್ಟು ನೆಲ ಒರೆಸ್ತೀನಿ. ನಾನು ಪ್ರತಿ ಸರಿನೂ ಹಂಗೆ ನೆಲ ಒರೆಸೋದು. ನನ್ನ ಮಗಳಿಗಾಗೋಷ್ಟು ಶಾವಿಗೆ ಉಪ್ಪಿಟ್ಟು ಮಾತ್ರ ಮಾಡಿದ್ದು. ಅಷ್ಟು ಬೇಗ ಎಲ್ಲ ತಿಂಡಿ ಎಲ್ಲ ಆರೋಗುತ್ತೆ ಅಂದ್ಬಿಟ್ಟು ಮಾಡಿರಲಿಲ್ಲ. ನಾವು ತಿಂಡಿಗೆ ರವೆ ಉಪ್ಪಿಟ್ಟೆಲ್ಲ ಮಾಡಿಕೊಂಡು ತಿಂದ್ವಿ. ಇವತ್ತು ಸ್ನಾನ ಪೂಜೆ ಎಲ್ಲ ಮಾಡೋಕ್ಕೆ ಬಿಡಲಿಲ್ಲ. ನನ್ನ ಮಗ ಸ್ವಲ್ಪ ಹಠ ಮಾಡ್ತಿದ್ದ. ನನ್ನ ಗಂಡನೂ ಕೆಲ್ಸಕ್ಕೆ ಹೋದ್ರಲ್ಲ, ಅಪ್ಪ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಠ ಮಾಡ್ತಿದ್ದ. ನನ್ನ ಗಂಡ ಅವನಿಗೆ ಸ್ನಾನ ಮಾಡಿಸ್ಬೇಡ ಇವತ್ತು ಅಂತ ಹೇಳಿದರು. ಜ್ವರ ಇತ್ತಲ್ಲ ಸ್ವಲ್ಪ, ಅದಕ್ಕೆ ಅವ್ನು ಮಲ್ಕೊಂಡ್ಮೇಲೆ ನೀನು ಸ್ನಾನ ಮಾಡು ಅಂತ ಹೇಳ್ಬಿಟ್ಟು ಹೋದರು. ಅವನು ಮಲ್ಕೊಳ್ಳೇ ಇಲ್ಲ. ಹಾಗೆಯೇ ಪಕ್ಕದಲ್ಲಿ ಒಂದು ಅಂಗನವಾಡಿ ಇದೆ, ಅಲ್ಲಿ ಪೂಜೆ ಇದೆ ಬನ್ನಿ ಅಂತ ಕರೆದ್ರು. ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ, ಅದಕ್ಕೆ ಹೋದ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಕೂತಿದ್ದೆ. ನನ್ನ ಮಗ ನಡಿ ಹೋಗೋದ ಅಂತ ಹೇಳ್ತಿದ್ದ. ಅವನು ಸ್ವಲ್ಪ ಅಲ್ಲೂ ಅಳ್ತಿದ್ದ. ಮತ್ತು ಅವರು ಫೋಟೋ ವೀಡಿಯೋ ಮಾಡ್ಕೋಬೇಕು, ಕೆಳಗಡೆ ಇಳಿಸು ಅಂತಿದ್ರು. ಇವರು ಕೆಳಗಡೆ ಇಳಿಲೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ನಾನು ಇಲ್ಲಿ ಬಾವುಟ ಆರಿಸೋದೇನು ಮಾಡಲಿಲ್ಲ, ಬರೀ ಫೋಟೋಗೆ ಪೂಜೆ ಮಾಡಿದ್ರು ಅಷ್ಟೇ, ದೀಪ ಹಚ್ಬಿಟ್ಟು. ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ಸ್ವಲ್ಪ ಅಳೋದು ಜಾಸ್ತಿ ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ವೀಡಿಯೋನ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಇದು ನೆಕ್ಸ್ಟ್ ಡೇ ವ್ಲಾಗು, ಕೃಷ್ಣ ಜನ್ಮಾಷ್ಟಮಿ ಮತ್ತು ಕೊನೆ ಶ್ರಾವಣ ಶನಿವಾರದ ದಿನದ್ದು ವ್ಲಾಗ್ ಇದು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಇವ್ರು ಕಾನ್ವೆಂಟಲ್ಲಿ ರೆಡಿಯಾಗಿ ಬರಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ರಾತ್ರಿಯೇ ಬಂದಿದ್ದರು. ನನ್ನ ಕೈಲಿ ಆಗಲ್ಲ ರೆಡಿ ಮಾಡೋಕ್ಕೆ, ಅವನು ಹತ್ರ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ದೆ. ಸರಿ ನೋಡ್ತೀನಿ, ಬೆಳಗ್ಗೆ ಕರ್ಕೊಂಡು ಬನ್ನಿ, ಆದರೆ ರೆಡಿ ಮಾಡಿಕೊಡ್ತೀನಿ, ಇಲ್ಲಾಂದರೆ ಆಗಲ್ಲ ಅಂತ ಹೇಳಿದ್ದೆ. ನನ್ನ ಮಗಳನ್ನ ನಾನು ಅವಳಿಗೆ ರೆಡಿ ಮಾಡಿಬಿಟ್ಟು ತಿಂಡಿ ಎಲ್ಲ ಮಾಡಿಸ್ಬಿಟ್ಟು ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ಅವಳಿಗೆ ರೆಡಿ ಮಾಡ್ತಾಯಿರೋದು. ನನ್ನ ಮಗ ಇವತ್ತು ಅಷ್ಟೇ, ಅವನಿಗೆ ಬೇರೆಯವ್ರಿಗೆ ರೆಡಿ ಮಾಡೋದು ಈ ಥರ ಕರ್ಕೊಳ್ಳೋದಂದರೆ ಸುಮ್ಮನೆ ಅಳ್ತಾನೆ. ನಮ್ಮ ಭಾವನ ಸೊಸೆನೇ ಕರ್ಕೊತೀನಿ ಅಂತ ಹೇಳ್ಬಿಟ್ಟು ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈಚೆ ಕರ್ಕೊಂಡು ಹೋದರು. ಅಷ್ಟರಲ್ಲಿ ನಾನು ಇವಳಿಗೆ ರೆಡಿ ಮಾಡ್ತಾಯಿದ್ದೆ. ಇವಳಿಗೆ ಇವಾಗ 3.5 ವರ್ಷ. ಇವಳು ರೆಡಿ ಮಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು ನನಗೆ ಸ್ವಲ್ಪ ಕಷ್ಟ ಆಯ್ತಿತ್ತು. ಬೇಗ ಬೇಗ ಮಾಡೋಕ್ಕಾಯ್ತಿರ್ಲಿಲ್ಲ. ಇವಳು ಜಲ್ದಿ ರೆಡಿ ಮಾಡಿಸ್ಕೊತಿರ್ಲಿಲ್ಲ. ನನ್ನ ಮಗ 2 ಸರಿ ಒಳಗಡೆ ಬಂದು ಬಿಡು ಅಂತ ಹೇಳ್ತಾ ಇದ್ದ. ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಕಳಿಸೋದ ಪಾಪುನ ಅಂತಂದರೆ ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗಿದ್ರು. ಆಮೇಲೆ ಇವಳಿಗೆ ಜುಟ್ಟು ಬೇರೆ ಚಿಕ್ಕದಿತ್ತು. ಅವಳಿಗೆ ಬನ್ನೇರು ಥರ ಹಾಕ್ಬಿಟ್ಟು ಈ ಥರ ಜಡೆ ಹಾಕೋದ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೆ. ಹೆಂಗೋ ಸೇರಿಸಿ ಎಲ್ಲನೂ ಜುಟ್ಟು ಕಟ್ಬಿಟ್ಟು ನನ್ನ ಹತ್ರನೇ ಚೌಲಿ ಇತ್ತು, ಅದನ್ನು ಹಾಕ್ತಾಯಿದ್ದೆ. ಮತ್ತು ಒಡವೆ ಸೆಟ್ಟು ಅವರೇ ತಂದಿದ್ರು. ಒಂದು ನೆಕ್ಲೆಸ್ ಥರ ಇದೆಯಲ್ಲ ಅದನ್ನು ಹಾಕಿದೆ, ಇನ್ನೊಂದು ಕಿತ್ತೋಗಿತ್ತು. ನನ್ನ ಹತ್ರ ಯಾವುದಿತ್ತು ಅದನ್ನೇ ಇನ್ನೊಂದು ಲಾಂಗ್ ಚೈನ್ ಥರ ಹಾಕಿದೆ. ಮೂಗ್ಬೊಟ್ಟು ತಂದಿರೋದು ಸ್ವಲ್ಪ ಲೆಂತ್ ಕಡಿಮೆ ಆಗಿತ್ತು. ಅದು ಕೊಂಡೆ ಐತಲ್ಲ, ಅದು ಸಿಕ್ಸೋಕ್ಕೆ ಆಯ್ತಿರಲಿಲ್ಲ. ನನ್ನ ಹತ್ರ ಒಂದು ಸ್ವರ ಐತಲ್ಲ, ಅದನ್ನೇ ಜಾಯಿಂಟ್ ಮಾಡಿಬಿಟ್ಟು
ಹಿಂದಗಡೆ ಜುಟ್ಟಿಗೆ ಸೇರಿಸಿದ್ದೀನಿ. ಹೇಗಿದೆ ನಾನು ರೆಡಿ ಮಾಡಿರೋದು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಫೋಟೋ ತೊಗೊಳ್ತೀನಿ, ಒಂದು ರೌಂಡ್ ತಿರುಗು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ರೆ ಅವಳು ತಿರುಗ್ತಾನೆ ಇರಲಿಲ್ಲ. ಅದಕ್ಕೆ ನಾನೇ ತಿರುಗ್ತೀನಿ ಬಿಡು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು, ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು. ಅವ್ರು ಇನ್ನೂ ತಿಂಡಿ ಎಲ್ಲ ಮಾಡಿರಲಿಲ್ಲ. ಇನ್ನು ಇವ್ರ ಅಮ್ಮನೂ ಇವಳು ಕರ್ಕೊಂಡು ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೇಳಿದ್ರು. ಮನೆ ಬೀಗೆಲ್ಲ ಇಲ್ಲೇ ಮಾಡಿಬಿಟ್ಟು ಹೋಗಿದ್ರು, ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ಇವತ್ತು 9 ಗಂಟೆ 9:15 ಮಲ್ಕೊಬಿಟ್ಟ. ಅದೇ ಸ್ವಲ್ಪ ಅಳ್ತಿದ್ನಲ್ಲ, ಅದಕ್ಕೆ ಮಲಗಿಸ್ಬಿಟ್ಟೆ, ನಿದ್ದೆ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹೊತ್ತು ಅವನ ಜೊತೆ ಕೂತಿದ್ದೆ, ಎದ್ಗಿದ್ಬಿಡ್ತಾನೇನೋ ಅಂದ್ಬಿಟ್ಟು. ಇಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಅದಕ್ಕೆ ನಾನು ಸ್ನಾನ ಮಾಡ್ಕೊಂಬಂದ್ಬಿಡೋದು ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲನೂ ಮುಗಿಸ್ದೆ. ಇನ್ನು ತಿಂಡಿ ಮಾಡಿರಲಿಲ್ಲ, ಟೈಮು 11 ಗಂಟೆ ಆಗಿತ್ತು. ನಾನೆಲ್ಲ ಕೆಲಸ ಎಲ್ಲ ಮುಗಿಸೋವರೆಗೆ ಒರೆಸೋದು ಗಿಡ್ಸೋದು ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿಯಾಗಿತ್ತು. ಪೂಜೆ ಒಂದು ಮಾಡಬೇಕಾಗಿತ್ತು ಅಷ್ಟೇ. ಸ್ನಾನ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಇವಾಗ ತಿಂಡಿ ತಿಂತಾಯಿದ್ದೀನಿ. ಟೈಮ್ ಬಂದು 11 ಗಂಟೆ ಆಗಿದೆ. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇವತ್ತು ಕೊನೆ ಶ್ರಾವಣ ಅಲ್ವಾ, ಇಲ್ಲೇ ನಮ್ಮ ಮನೆಯಿಂದಲೇ ಬೀದಿಲಿ ಇರೋದು ದೇವಸ್ಥಾನ. ನನ್ನ ಮಗ ಎದ್ದೇಳಲೇ ಇಲ್ಲ ಇವತ್ತು. ಟೈಮು 1 ಗಂಟೆ 1:15ವರೆಗೂ ಮಲ್ಕೊಂಡಿದ್ದಾನೆ. 9:00ವರೆಗೆ ಮಲ್ಕೊಂಡವನು. ಸರಿ ಅಂತ ಹೇಳ್ಬಿಟ್ಟು ಬಿಡಿ ನನ್ನ ದಿನ ಹೋಗೋದು ಅಂದ್ಬಿಟ್ಟು ಹೋಗಲಿಲ್ಲ. ಮನೇಲಿ ಸ್ವಲ್ಪ ಬಾಳೆಹಣ್ಣಿತ್ತು, ಅದು ಯಾರೂ ತಿಂದೇ ಇರಲಿಲ್ಲ. ಸ್ವಲ್ಪ ಹಣ್ಣಾದಂಗೆ ಆಗ್ಬಿಟ್ಟಿತ್ತು. ನನ್ನ ಮಗಳೂ ಅಷ್ಟೇ, ಒಂಚೂರು ಕಪ್ಪಿದ್ರೂ ಅವಳು ತಿನ್ನಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಬನಾನಾ ಮಿಲ್ಕ್ ಶೇಕ್ ಮಾಡೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಇತ್ತಲ್ಲ, ಎಲ್ಲನೂ ಹಾಕ್ಬಿಟ್ಟು ಮಾಡಿಬಿಡೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವನು ಎದ್ಬಿಟ್ಟ. ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅವನು ಎದ್ಮೇಲೆ ನಾನು ರುಬ್ಬೇಕಲ್ಲ, ಸೌಂಡ್ಗೆ ಎದ್ಬಿಡ್ತಾನೆ, ಹೇಳ್ತಾನೆ ಅಂದ್ಬಿಟ್ಟು ಅವನು ಎದ್ಮೇಲೆ ಮಾಡಿಕೊಂಡೆ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಮೊದಲೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ನಾನು ಯಾವ ಥರ ವೀಡಿಯೋ ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.